ಇವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಏನೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳಿ. ಕೊತ್ತಂಬರಿ, 2 ಟೊಮೆಟೊ ಹಣ್ಣು, ಚಕ್ಕೆ ಲವಂಗ, ಪಲಾವ್ ಎಲೆ, ಕೊಬ್ಬರಿ ನೀರು, ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, 3 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಅನುಕೂಲನೋ ಅಷ್ಟು ತೊಗೊಳ್ಳಿ. ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಈರುಳ್ಳಿ 2 ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ನಿಮಗೆ ಎಷ್ಟು ಅನುಕೂಲನೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು 1 ಪಾವ್ ಲೆಕ್ಕದಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, 1 ಕಾಲು ಸ್ಪೂನ್, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲ ಒಂದು ಸ್ವಲ್ಪ ಕಲಿಸ್ಕೊಂಬಿಡಿ. ಈ ಥರ ಚಾಕುವಿಂದ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ಮೊಟ್ಟೆನ. ಯಾಕಂದರೆ ಅದರೊಳಗೆಲ್ಲ ಅಂಶ ಎಲ್ಲ ಹಾಕಿರುತ್ತಲ್ಲ, ನೋಡಿದ್ರೆ ಚೆನ್ನಾಗಿರುತ್ತೆ. ಆಗ ಅದೇ ಎಣ್ಣೆಯಲ್ಲಿ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ. ಇನ್ನೊಂದು ಬಿರಿಯಾನಿ ಪೌಡರ್ ಹಾಕ್ಕೊಂಡು 2 ಸಾಕು ಬಿರಿಯಾನಿ ಪೌಡರ್ ನೋಡಿ. ಈ ಥರ ಬಂದಿದೆ ಗ್ರೇವಿ. ಎಣ್ಣೆ ಬಿಡಬೇಕಾಗುತ್ತೆ. ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾವತ್ತೂ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೀರು ಹಾಕ್ತೀನಿ. ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 1 ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಯಾವತ್ತೂ 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಳ್ಳಿ. ಬಾಸುಮತಿ ರೈಸ್ನ ಒಂದು 5 ಮಿನಿಟ್ಸ್ ತೊಳೆದು ನೆನೆಸ್ಕೊಳ್ಳಿ. ಬಾಸುಮತಿ ರೈಸ್ನ 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ತೊಳೆದು ನೆನೆಸ್ಕೊಳ್ಳಿ. ಮೊಟ್ಟೆ ಹಾಕಿ ಫಸ್ಟಿಗೆ ಬೇಯಿಸಿದ್ವಲ್ಲ ಎಲ್ಲ ಫ್ರೈ ಮಾಡಿ ಇವಾಗ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಇರುತ್ತೆ, ಹಾಕ್ಕೊಳ್ಳೋದು ಮರಿಬೇಡಿ. ಕಟ್ ಮಾಡಿರೋ ಕೊತ್ತಂಬರಿ ಸ್ಟಾರ್ಟಿಂಗು ಸ್ವಲ್ಪ ಗ್ರೇವಿ ಮಾಡುವಾಗ ಹಾಕ್ಕೊಂಡಿರ್ತೀವಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಉಪ್ಪು ಟೇಸ್ಟ್ ಮಾಡಿ ನಿಮಗೆ ಎಷ್ಟಿರುತ್ತೆ, ಎಷ್ಟು ಬೇಕು ಅಂತ ಗೊತ್ತಾಗುತ್ತಲ್ವ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಘಮ ಚೆನ್ನಾಗಿ ಬರುತ್ತೆ. ಇದು ಆಪ್ಷನಲ್ಲಿ, ನಿಮ್ಮ ಇಷ್ಟ. ನಿಮಗೆ ಒಬ್ಬೊಬ್ರಿಗೆ ತುಪ್ಪ ಆಗೋಲ್ಲ. ನಿಮ್ಗೆ ಹೇಗೆ ಅನಿಸುತ್ತೆ ನೋಡಿ. ನಿಮ್ಮ ಟೇಸ್ಟ್ ಯಾವ ಥರ ಇರುತ್ತೆ ಆ ಥರ ಮಾಡ್ಕೊಳ್ಳಿ. ನಾವು ತುಪ್ಪ ಹಾಕ್ಕೊತೀವಿ, ಯಾವುದಕ್ಕಾದರೂ ತುಪ್ಪ ಹಾಕ್ಕೊತೀನಿ ನಾನು. ಆಮೇಲೆ ಮುಚ್ಚಿ 2 ವಿಷಲ್ ಹೊಡಿಸಿ. 2 ವಿಷಲ್ ಹೊಡಿಬೇಕು ನೋಡಿ. ಈ ಥರ ಬೆಂದಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡಿ. ಈ ಥರ ಆಗಿದೆ. ಮನೇಲೇ ಟ್ರೈ ಮಾಡಿ. ಯಾವುದೇ ಮಸಾಲ ಇಲ್ಲದೆ ತುಂಬ ಈಸಿ, ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ಹೊಸದಾಗಿ ಬಂದಿರೋರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಹೇಗೆ ಮಾಡಿದ್ರಿ ಅಂತ ನೀವು ಕಮೆಂಟ್ ಹಾಕಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು, ಯಾವುದೇ ಮಸಾಲೆನ ರುಬ್ಬದೆ. ಒಂದ್ಸಲಿ ಮಾಡಿ ತಿನ್ನಿ, ನಿಮಗೂ ಇಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಹೇಗಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ಗೆ ಬಂದು ವಿಡಿಯೋ ನೋಡಿದ್ದಕ್ಕೆ.